ಹಲೋ ನಮಸ್ಕಾರ. ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಇದ್ದೇ ಇರುತ್ತೆ. ಹಾಗಾಗಿ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಗಾಗಿ ಯಾವ ದೇವರನ್ನ ಆರಾಧನೆ ಮಾಡಬೇಕು, ಯಾವ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಯಾವೆಲ್ಲ ರೀತಿ ಫಲಗಳು ಸಿಗುತ್ತೆ, ಯಾವ ದೇವರನ್ನ ಯಾವ ರೀತಿಯಾಗಿ ಪೂಜೆ ಮಾಡಬೇಕು, ಜೊತೆಗೆ ನಿಮ್ಮ ಲಕ್ಕಿ ನಂಬರ್ ಯಾವುದು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲು ನಮ್ಮ ಜೊತೆಗಿದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಆಗಿರುವಂತಹ ಆದಿತ್ಯ ನಾರಾಯಣ ಮಹರ್ಷಿ ಗುರೂಜಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ ಗುರುಗಳೇ, ನಾನು ಈಗಾಗಲೇ ಹೇಳಿದಂತೆ ಮನೆ ಅಂದ ಮೇಲೆ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು, ಕಿರಿಕಿರಿಗಳು, ಜಗಳಗಳು ಇದ್ದಿದೆ. ಸೊ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸಮೃದ್ಧಿ ಇರಬೇಕಂದ್ರೆ ಯಾವ ರೀತಿಯಾದಂತಹ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡಿ ಗುರುಜಿ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಮನೆ, ಸಂಸಾರ, ಜೀವನ ಅಂತಂದಮೇಲೆ ಮನುಷ್ಯನಿಗಿರ್ತಕ್ಕಂಥದ್ದು 5 ಹಂತಗಳು: ಬಾಲ್ಯ, ಯೌವನ, ಮಧ್ಯಮ, ಮುಪ್ಪು, ಕೊನೆ ಹಂತ. ಇಲ್ಲೆಲ್ಲವೂ ಕೂಡ ಭಾಳಷ್ಟು ಜನ ಇವತ್ತು ನನಗೆ ಹುಟ್ಟಿದಾಗಿಂದ ಕೊನೆವರೆಗೂ ನೆಮ್ಮದಿ ಇಲ್ಲ, ಸುಖ ಶಾಂತಿ ಇಲ್ಲ, ನನಗೆ ಆರಾಮಿಲ್ಲ, ಮನಸ್ಸಿಗೆ ಕಿರಿಕಿರಿ, ನನಗೆ ಬೇಜಾರು, ಈ ರೀತಿ ಇಡೀ ಜೀವನ ಪೂರ್ತಿ ನಾನು ಹೀಗೆ ಕಳೆದೋಯ್ತಲ್ಲ ಯಾಕೆ ಅನ್ನೋದ್ರ ಬಗ್ಗೆ ಭಾಳ ಜನ ಇವತ್ತು ಚರ್ಚೆ ಮಾಡ್ತಾರೆ. ಇವತ್ತು ಮಾಡ್ತಾರೆ, ನಾಳೆದು ಮಾಡ್ತಾರೆ. ಕಾರಣ ಏನು? ಇವತ್ತು ಒಬ್ಬ ಮನುಷ್ಯನ ಮನಸ್ಸು ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಕಿರಿಕಿರಿಯನ್ನು ಹೊಂದುತ್ತೆ, ಬರಲಿಕ್ಕೆ ಕಾರಣ ಏನು, ಜೊತೆಗೆ ಆ ಕಾರಣದಿಂದ ಆತ ಆಗ್ತಕ್ಕಂಥ ಜೀವನದಲ್ಲಿ ಬದಲಾವಣೆಗಳೇನು ಅನ್ನೋದ್ರ ಬಗ್ಗೆ ಇವತ್ತು ಎಷ್ಟೋ ಜನ ಕೂತ್ಕೊಂಡು ಚರ್ಚೆ ಮಾಡಿದ್ರು ಕೂಡ ಅದಕ್ಕೆ ಉತ್ತರನೇ ಸಿಗೋದಿಲ್ಲ. ಇವತ್ತು ಬರೀ ಬೇಸಿಕ್ಕಾಗಿ ಮಕ್ಕಳ ಎಜುಕೇಷನ್ ವಿಚಾರ ಬಗ್ಗೆ ಎಷ್ಟೋ ಜನ ಇವತ್ತು ತಂದೆ ತಾಯಿಂದರು ಭಾಳ ಚಿಂತಾಕ್ರಾಂತರಾಗಿದ್ದಾರೆ. ಕಾರಣ ಏನು? ನನ್ನ ಮಗನಿಗೆ ಕಾನ್ಸಂಟ್ರೇಷನ್ ಇಲ್ಲ, ನನ್ನ ಮಗನಿಗೆ ಮೆಮೊರಿ ಇಲ್ಲ, ನನ್ನ ಮಗಳು ಸರಿಯಾಗಿ ಓದ್ತಾ ಇಲ್ಲ, ನಾವು ಎಷ್ಟೇ ಪುಷಪ್ ಮಾಡಿದ್ರು ಕೂಡ, ಎಂಥದ್ದೇ ಸ್ಕೂಲ್ಗೆ ಹಾಕಿದ್ರು ಕೂಡ, ಎಂಥದ್ದೇ ಒಂದು ನಾವು ಮಾರ್ಗ ತೋರಿಸಿದ್ರು ಕೂಡ ಅವು ಎಜುಕೇಷನಲ್ಲಿ ತುಂಬ ಡಲ್ ಇದ್ದಾವೆ. ಕೂತಲ್ಲೇ ಕೂತ್ಕೊಳ್ತಾನೆ, ನಿಂತಲ್ಲೇ ನಿಂತ್ಕೊಳ್ತಾನೆ, ಆಲಸ್ಯತನ, ಸೋಂಬೇರಿತನ, ಬೆಪ್ಪುತನ, ಹುಚ್ಚುತನ, ಮಂಕುತನ, ಈಗ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಿರ್ತಾರೆ. ಆದರೆ ಈ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತಕ್ಕಂತಹ ವಿಚಾರಗಳಿಗೆ ನಮ್ಮ ಜಾತದಲ್ಲೇ ಇರತಕ್ಕಂತಹ ಕೆಲವು ಗ್ರಹಗತಿಗಳ ಪ್ರಭಾವಗಳು ನಮಗೆ ಕೆಲಸ ಮಾಡ್ತಿನ್ನೋದ್ರ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ. ಇದು ಮಕ್ಕಳ ವಿಚಾರಕ್ಕೆ ತಗೊಂಡಾಗ ಅದು ಬಾಲ್ಯ ಬೆಳೀತಕ್ಕಂಥ ಒಂದು ವಯಸ್ಸಿನಲ್ಲಿ ಆಗ್ತಕ್ಕಂತಹ ಸಮಸ್ಯೆಗಳು ಒಂದಾದರೆ, ಇನ್ನು ಮನುಷ್ಯ ಒಂದು ಹಂತಕ್ಕೆ ಬೆಳೆದ ಆದಮೇಲೆ, ಎಜುಕೇಷನ್ ಆದಮೇಲೆ ಇಂಥದ್ದೇ ಒಂದು ಕೆಲಸ ಮಾಡಬೇಕು, ಇಂಥದ್ದೇ ಒಂದು ಕೆಲಸಕ್ಕೆ ಹೋಗಬೇಕು, ಇಂಥದ್ದೇ ಒಂದು ಬಿಸ್ನೆಸ್ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಇದ್ದರೂ ಕೂಡ ಅದನ್ನು ಮಾಡಲಿಕ್ಕೆ ಆತನ ಕೈಲಿ ಆಗೋದಿಲ್ಲ. ಯಾವುದೇದೋ ಕೆಲಸಕ್ಕೆ ಕೈ ಹಾಕ್ತಾರೆ, ಯಾವುದೇದೋ ಕೆಲಸಕ್ಕೆ ಹೋಗ್ತಾರೆ, ಯಾವುದೇದೋ ಬಿಸ್ನೆಸ್ ಮಾಡ್ತಾರೆ, ಎಷ್ಟೋ ಬಿಸ್ನೆಸ್ಗಳು ಲಾಸ್ ಆಗ್ತಾ ಹೋಗುತ್ತೆ, ಎಷ್ಟೋ ಉದ್ಯೋಗಗಳನ್ನ ಬದಲಾವಣೆ ಮಾಡ್ತಾ ಹೋಗ್ತಾರೆ, ಎಲ್ಲೂ ಕೂಡ ಒಂದು ಕಡೆ ಸ್ಥಿರತೆ ಅನ್ನೋದೇ ಇರೋದಿಲ್ಲ. ಈ ರೀತಿ ಸಂದರ್ಭದಲ್ಲಿ ಅವನು ಏನನ್ನ ಮಾಡಬೇಕು, ಏನನ್ನ ಮಾಡಬಾರ್ದು ಅನ್ನೋದ್ರ ಬೇಕಂದ್ರೆ ಒಂದು ಮನಸ್ಥಿತಿಯನ್ನು ಕಳ್ಕೊಂಡಿರ್ತಾನೆ, ನಿರ್ಧಾರ ತೆಗೆದುಕೊಳ್ತಕ್ಕಂಥ ಒಂದು ಶಕ್ತಿಯನ್ನು ಕಳ್ಕೊಂಡಿರ್ತಾನೆ. ಅಂತಂದರೆ ಅದು ಹೇಗೆ ಸಾಧ್ಯ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ವಿಚಾರ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಯಾಕಂತಂದರೆ ಇವತ್ತು ಒಂದೊಂದು ಹಂತದಲ್ಲೂ ಕೂಡ ಮನುಷ್ಯ ನಿರ್ಧಾರ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಆ ಮನಸ್ಸಿನಲ್ಲಿ ಒಂದು ಸ್ಥಿರತೆ ಇಲ್ಲ, ಒಂದು ಗುರಿ ಇಲ್ಲ, ಒಂದು ಮಾರ್ಗದರ್ಶನ ಇಲ್ಲ, ಒಂದು ವಿಶ್ವಾಸ ಇಲ್ಲ, ತನಗೆ ವಿಶ್ವಾಸ ಇಲ್ಲ ಅಂತಕ್ಕಂಥದ್ದು ಇವತ್ತು ಸ್ತ್ರೀಯರಾಗಲಿ, ಪುರುಷರಾಗಲಿ, ಮಕ್ಕಳಾಗಲಿ, ಯಾರೇ ಆಗಿರಲಿ, ಇವೆಲ್ಲರೂ ಕೂಡ ಭಾಳಷ್ಟು ಕೂಡ ಅನ್ವಯ ಆಗ್ತಕ್ಕಂಥ ಒಂದು ಸಂಗತಿ. ಆದರೂ ಕೂಡ ಒಬ್ಬನಾದರೂ ಕೂಡ ಇದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಇವತ್ತು ಒಂದು ಕಾರ್ಯಕ್ರಮ ಮಾತಾಡ್ತಾ ಇದ್ದೀವಿ, ಕಾರ್ಯಕ್ರಮ ನೋಡ್ತಾ ಇದ್ದೀವಿ ಅಂದರೆ ಮನಸ್ಸು ಬರಬೇಕು. ಹೌದು, ಮನಸ್ಸು ಈ ಕಾರ್ಯಕ್ರಮ ಚೆನ್ನಾಗಿದೆ, ಕಾರ್ಯಕ್ರಮದ ವಿಷಯ ಇದೆ ಅಂತಕ್ಕಂಥ ಮನಸ್ಸು ಬರಬೇಕು. ಹಾಗೆಯೇ ಜೀವನದಲ್ಲಿ ನಾನು ಗುರಿ ಇಟ್ಕೋಬೇಕು, ಈ ಗುರಿ ಸಾಧನೆ ಮಾಡಬೇಕು, ಇಂಥದ್ದೊಂದು ಮಾರ್ಗನ ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಮನಸ್ಸಿರಬೇಕು. ಆದರೆ ಈ ಮನಸ್ಸಿಗೆ ಇಷ್ಟೆಲ್ಲ ಆಘಾತಗಳಾಗ್ತಕ್ಕಂಥದ್ದು ನೀವೆಲ್ಲ ತಿಳ್ಕೋಬೇಕು ವೀಕ್ಷಕರೇ. ನಾನು ಆಗ ಹೇಳಿದೆ, ಸರ್ವಂ ನವಗ್ರಹಮಯಂ. ಜೀವನದಲ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು, ಅಥವಾ ಜೀವನದಲ್ಲಿ ಮುಂದೆ ಬರಬೇಕು, ಅಥವಾ ನಮ್ಮ ಆಕಾಂಕ್ಷೆಗಳು, ನಮ್ಮ ಗುರಿಗಳು ನಾವು ತಲುಪಬೇಕು ಅಂತಂದಾಗ ನಮ್ಮ ಜಾತರಿರ್ತಕ್ಕಂತಹ ಈ 9 ಗ್ರಹಗಳು ನಮಗೆ ಸಪೋರ್ಟಿವ್ ಕೆಲಸ ಮಾಡಬೇಕು. ಹಾಗಾದರೆ ಈ ಮನಸ್ಸು ಹಾಳಾಗೋದಕ್ಕೆ, ಮನಸ್ಸು ಸ್ಥಿರತೆ ಇಲ್ದಿರೋದಕ್ಕೆ, ಮನಸ್ಸು ಸರಿ ಇಲ್ದಿರೋದಕ್ಕೆ ಯಾವ ಗ್ರಹ ಕಾರಣ ಅಂತಂದರೆ ನಿಮಗೆಲ್ಲ ಆಗ್ಲಿಕ್ಕೆ ಗೊತ್ತಿದೆ, ಇದು ಚಂದ್ರ. ಚಂದ್ರ ಮನಸ್ಸಿನ ಕಾರಕ, ಚಂದ್ರ ಮಾತೃಕಾರಕ ಅಂತ ಹೇಳ್ತೀವಿ ನಾವು. ಈ ಮಾತೃಕಾರಕ ಆಗಿರ್ತಕ್ಕಂಥ ಚಂದ್ರ ಯಾಕೆ ಈ ರೀತಿ ಮನಸ್ಸನ್ನು ಹಾಳು ಮಾಡಿಬಿಡ್ತಾನೆ ನಮಗೆ ಅಂತಕ್ಕಂಥದ್ದು ಬಂದಾಗ, ಜಾತಕದಲ್ಲಿ ಚಂದ್ರ ದುರ್ಬಲನಾಗಿದ್ದರೆ, ನೀಚನಾಗಿದ್ದರೆ, ಅವನು ದುಸ್ಥಾನಗಳಲ್ಲಿ ಕೂತ್ಕೊಂಡಿದ್ರೆ, ಅಥವಾ ಚಂದ್ರನ ಜೊತೆ ನೀಚ ಗ್ರಹಗಳ ಸಂಬಂಧ ಆಗಿದ್ದರೆ ನಿಮಗೆ ತಾನೇ ತನಗಿಂಥದ್ದೆಲ್ಲ ಬಂದ್ಬಿಡ್ತದೆ.
ಬರೀ ಸಿಂಪಲ್ ಎಜುಕೇಷನ್ ಇಲ್ಲ. ಇಲ್ಲೇನಾಗುತ್ತೆ ಅಂದರೆ ಚಂದ್ರ ಮತ್ತು ಶನಿ ಎರಡು ಕಾಂಬಿನೇಷನ್ ಬಂತು ಅಂತಂದರೆ ಈ ವ್ಯಕ್ತಿ ಜೀವಿತಾವಧಿಯಲ್ಲಿ ಒಂದಲ್ಲ ಒಂದು ಸಮಯದಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾನೆ. ಇವಾಗ ಸುಮ್ಮನೆ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಸುಮ್ಮನೆ ಹೋಗೋದು ನೇಣು ಹಾಕೊಂಡ್ಬಿಡೋದು, ಸುಮ್ಮನೆ ಹೋಗಿ ವಿಷ ಕೊಟ್ಬಿಡೋದು, ಸುಮ್ಮನೆ ಹೋಗಿ ರೈಲು ತಲೆ ಕೊಟ್ಬಿಡೋದು. ಅದೇನು ಆ ಮನಸ್ಸು ಅಷ್ಟು ದುರ್ಬಲವಾಗಿರ್ತಕ್ಕಂಥದ್ದು, ಅಷ್ಟು ಕಠಿಣವಾಗಿರ್ತಕ್ಕಂಥದ್ದು. ಕಾರಣ ಏನಂತಂದರೆ ಆ ಮನಸ್ಸಿರ್ತಕ್ಕಂತಹ ದುರ್ಬಲತೆ, ನೀಚಗ್ರಹಗಳ ಸಂಬಂಧಗಳು. ಅಂದರೆ ಅಲ್ಲಿ ಚಂದ್ರ ದುರ್ಬಲನಾಗಿದ್ದಾಗ ಆ ಮನುಷ್ಯ ಆ ಮನಸ್ಸನ್ನು ಆ ಥರ ಕೆಡಿಸ್ಕೊಂಡ್ಬಿಡ್ತಾನೆ ಅಂತೇಳಿ. ಅರ್ಥ ಆಯ್ತಲ್ಲ? ಅದರಿಂದ ಈ ದುರ್ಬಲವಾಗಿರ್ತಕ್ಕಂಥ ಗ್ರಹಗತಿಗಳು ನಿಮ್ಮ ಜಾತದಲ್ಲಿ ಎಲ್ಲೂ ಕೂತ್ಕೊಂಡಿದೆ, ಯಾವ ಮನೇಲಿ ಕೂತ್ಕೊಂಡಿರ್ತಕ್ಕಂಥದ್ದು ಭಾಳ ಮುಖ್ಯ ನೋಡ್ಕೋಬೇಕು. ಇವತ್ತು ಜಸ್ಟ್ ಇನ್ನೊಂದು ಉದಾಹರಣೆ ಕೊಡಬೇಕು ಅಂತಂದರೆ, ಚಂದ್ರ ಮತ್ತು ಮಂಗಳ ಸಂಯೋಗ ಆಯಿತು ಅಂತಂದರೆ ಅವನಿಗೆ ಯಾವುದಾದ್ರು ಸಂದರ್ಭದಲ್ಲಿ ಜಲಗಂಡ ಅಂದರೆ ಕಟ್ಟಿಟ್ಟ ಬುದ್ಧಿ. ಜಲಗಂಡ ಎಷ್ಟು ಜಲ ಇವತ್ತು ಜಲಗಂಡ ಅಂತಂದು ಹೋಗ್ತಾರೆ ಹೇಳಿ ನೋಡೋಣ. ಸುಮ್ಮನೆ ಆಗೋದಿಲ್ಲ ಅದು. ಯಾಕಂದರೆ ಚಂದ್ರ ಅಂದರೆ ಜಲಕಾರಕ ಅಂತ ಹೇಳ್ತೀವಿ ನಾವು. ಮನಸ್ಸುಕಾರಕ, ಮಾತೃಕಾರಕ, ಜಲಕಾರಕ. ಇಷ್ಟೆಲ್ಲ ವಿಚಾರಗಳಿದ್ದ ಸಂದರ್ಭದಲ್ಲಿ ಆ ಜಲ ನಮಗೆ ಪಾಸಿಟಿವ್ ಆಗಿಲ್ಲ, ಆ ಮನಸ್ಸು ನಮಗೆ ಪಾಸಿಟಿವ್ ಆಗಿಲ್ಲ ಅಂದರೆ ಅದು ಸಂಬಂಧಪಟ್ಟ ಚಂದ್ರ ಪಾಸಿಟಿವ್ ಆಗಿಲ್ಲ ಅಂತಂದರೆ ಇದು ಹಿಂದೆ ಈ ಚಂದ್ರ ದುರ್ಬಲ ಆಗೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇವತ್ತಿನವರೆಗೂ ನಮ್ಮಲ್ಲಿ ಯಾರೂ ಯೋಚನೆ ಮಾಡೋದಿಲ್ಲ. ನಾವು ಹಿಂದಿನ ಕಾರ್ಯಕ್ರಮದಿಂದ ಹೇಳ್ತಾನೆ ಹೋಗ್ತಾ ಇದ್ದೀವಿ, ಮನುಷ್ಯ ಜೀವಿತಾವಧಿಯಲ್ಲಿ ಅದೃಷ್ಟವಂತರಾಗಿರಬೇಕು ಅಂತಂದರೆ ಈ 3 ಸೋರ್ಸಸ್ಗಳನ್ನು ಕಂಪಲ್ಸರಿ ಫಾಲೋ ಮಾಡಲೇಬೇಕು. ಅದು ಯಾವುದು ಅಂತಂದರೆ ಕುಲದೇವರುಗಳು, ನಾಗದೇವರುಗಳು ಮತ್ತು ಪಿತೃಗಳು. ಈ 3 ಯಾರು ಫಾಲೋ ಮಾಡೋದಿಲ್ಲ, ಆ 3 ಯಾರು ತಮ್ಮ ಜೀವಿತಾವಧಿಯಲ್ಲಿ ಸರಿಪಡಿಸ್ಕೊಳ್ಳಲ್ಲ, ಅದು ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಯಾರು ಸರಿಪಡಿಸ್ಕೊಳ್ಳಲ್ಲ, ಅವರು ಜೀವಿತಾವಧಿಯಲ್ಲಿ ಇಂತಹ ಎಲ್ಲ ದುರ್ಬಲತೆಗಳನ್ನು ಫೇಸ್ ಮಾಡ್ತಿರತಕ್ಕಂಥದ್ದು ಅಷ್ಟೇ ಸತ್ಯ ಆಗ್ತದೆ. ಹಾಗಿದ್ದಾಗ ಮನಸ್ಸನ್ನು ಹಾಳು ಮಾಡ್ಕೊಳ್ತಕ್ಕಂಥ ಆ ಒಂದು ಚಂದ್ರ ಯಾಕೆ ನಮ್ಮ ಜಾತಿಯಲ್ಲಿ ದುರ್ಬಲನಾಗಿದ್ದಾನೆ ಅಂತಂದರೆ ಆ ಚಂದ್ರನಿಗೆ ಯಾರು ಹಿಂದುಗಡೆ ಬ್ಯಾಕ್ಗ್ರೌಂಡಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾವು ನೋಡ್ಕೋಬೇಕು ಜ್ಯೋತಿಷಾಸ್ತ್ರದಲ್ಲಿ. ಚಂದ್ರ ಅಂದರೆ ಯಾರು? 2, 11, 20, 29. ಯಾರ್ಯಾರು ಈ ತಾರೀಕಿನಲ್ಲಿ ಹುಟ್ಟಿದ್ದೀರಾ, ಇವರೆಲ್ಲರನ್ನು ಆಳ್ತಕ್ಕಂಥ ಗ್ರಹ ಬಂದು ಚಂದ್ರಗ್ರಹ. ಅಲ್ಲಿಗೆ ಚಂದ್ರ ಈ ತಾರೀಕಲ್ಲಿ ದುರ್ಬಲನಾಗಿದ್ದಾನೆ ಅಂತಂದರೆ ಅವನು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಅರ್ಧಂಬರ್ಧ ಆಗೋಗುತ್ತೆ. ಮನಸ್ಸೇ ಇರಲ್ಲ, ಮನಸ್ಸೇ ದುರ್ಬಲ. ಬರೀ ಕೆಟ್ಟ ಆಲೋಚನೆಗಳು, ಬರೀ ನೆಗೆಟಿವ್ ಥಿಂಗ್ಸ್, ನೆಗೆಟಿವ್ ಥಾಟ್ಸ್. ಅದೇ ಪಾಸಿಟಿವ್ ಆಗಿತ್ತು ಅಂದರೆ ಅದ್ಭುತವಾಗಿರ್ತಕ್ಕಂಥ ನೆಮ್ಮದಿ, ಸುಖ, ಶಾಂತಿ. ಯಾರು ಜೀವಿತಾವಧಿಯಲ್ಲಿ ನೆಮ್ಮದಿ, ಸುಖ, ಶಾಂತಿಯನ್ನು ಪಡ್ಕೊಂಡಿದ್ದಾರೆ ಅವರು ಬಹಳ ಪುಣ್ಯವಂತರು. ಅವ್ರಿಗೆ ಚಂದ್ರ ತುಂಬ ಪಾಸಿಟಿವ್ ಆಗಿದ್ದಾನೆ ಅಂತಕ್ಕಂಥದ್ದು. ಅದೇ ಈ ದುರ್ಬಲವಾಗಿರ್ತಕ್ಕಂಥ ಚಂದ್ರ ಮಾನಸಿಕವಾಗಿರ್ತಕ್ಕಂತಹ ವಿಚಾರಗಳಿಗೆ ತನಗೆ ತಾನು ಯಾವುದೇ ರೀತಿ ಸ್ಥಿರತೆ ಕೊಡದೆ ಹಾಳು ಮಾಡ್ತಾ ಇದ್ದಾನೆ ಅಂತಂದರೆ, ತಮಗೆ ತಾವೇ ನಾವು ಹಾಳಾಗಿ ಹೋಗ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಚಂದ್ರ ದುರ್ಬಲನಾಗಿದೆ ಅಂತೇಳಿ. ಅಲ್ಲಿಗೆ ಚಂದ್ರ ಯಾಕೆ ದುರ್ಬಲನಾಗ್ತಾನೆ ಅಂತಂದರೆ ಆ ಚಂದ್ರನ ಹಿಂದೆ ಇರತಕ್ಕಂಥದ್ದು ನಿಮ್ಮ ಮನೆಯ ಕುಲದೇವಿ. ನೋಡಿ, ನಿಮ್ಮ ಮನೆಯ ಕುಲದೇವಿ. ಯಾರು ಈ ಕುಲದೇವಿಯ ಸಂಪರ್ಕವನ್ನು ಬಿಟ್ಟಿರ್ತೀರಾ ಅವರಿಗೆ ಜಾತಿಗಿರತಕ್ಕಂಥ ಚಂದ್ರ ದುರ್ಬಲನಾಗ್ತಾನೆ. ಅದಕ್ಕೆ ಹೇಳಿದ್ರು ನಂಬರ್ಸು ಮತ್ತು ಕುಲದೈವಕ್ಕೆ ಒಂದು ಕಾಂಟ್ಯಾಕ್ಟ್ ಇದೆ. ನಾವು ಹಿಂದಿನ ವಾರ ಹೇಳಿದ್ವಿ, ಕುಲದೇವರು ಅಂದರೆ ಗಂಡು ದೇವರಿಗೆ ಸಂಪರ್ಕ ಬರ್ತಕ್ಕಂಥನು ಗುರುಗ್ರಹ, ಅದೇ ಹೆಣ್ಣು ದೇವರಿಗೆ ಸಂಪರ್ಕ ಬರ್ತಕ್ಕಂಥನು ಚಂದ್ರಗ್ರಹ ಅಂತೇಳಿ. ಅಲ್ಲಿಗೆ ಆ ಕುಲದೇವರು ಗಂಡು ದೇವರು ಮತ್ತು ಹೆಣ್ಣು ದೇವರು ಬಿಟ್ಬಿಟ್ರೆ ಗುರು ಚಂದ್ರ ಇಬ್ಬರು ದುರ್ಬಲರಾಗ್ಬಿಡ್ತಾರೆ. ಆವಾಗ ಆ ವ್ಯಕ್ತಿ ಏನಾಗ್ತಾನೆ, ದುರ್ಬಲನಾಗಿ ಹೋಗ್ತಾನೆ. ನೋಡಿ, ಇಷ್ಟೇ ಸೋರ್ಸಸ್ಸು. ನಮಗೆ ಸರಿಯಾದಂಥ ವಿಟಮಿನ್, ಪ್ರೋಟೀನ್ಸು, ಆಹಾರ ಕ್ರಮ ಇಲ್ಲ ಅಂತಂದಾಗ ನಮ್ಮ ದೇಹ ದುರ್ಬಲ ಆಗ್ತದೆ, ನಾವು ನಿಶಕ್ತರಾಗ್ಬಿಡ್ತೀವಿ. ಹಾಗೆಯೇ ನಮ್ಮ ಗ್ರಹಗಳಿಗೆ ಬೇಕಾಗಿರತಕ್ಕಂತಹ ದೈವ ಸಂಪರ್ಕಗಳನ್ನು ನಾವು ನಿಲ್ಲಿಸಿದಾಗ ಅಥವಾ ಬಿಟ್ಬಿಟ್ಟಾಗ ಆಯಾ ಗ್ರಹಗಳು ಏನಾಗ್ತವೆ, ನೀಚವಾಗ್ಬಿಟ್ಟು ದುರ್ಬಲವಾಗಿಬಿಡ್ತವೆ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಇದು ಫೌಂಡೇಶನ್. ಇದು ಈ ಫೌಂಡೇಶನ್ ಸರಿಯಿಲ್ಲ, ನನ್ನ ಮಗ ಚೆನ್ನಾಗಿ ಓದ್ಬಿಡ್ಬೇಕು, ನನ್ನ ಮಗಳು ಚೆನ್ನಾಗಿ ಓದ್ಬಿಡ್ಬೇಕು, ದೊಡ್ಡ ರ್ಯಾಂಕ್ ತೊಗೊಂಡ್ಬಿಡ್ಬೇಕು, ನನ್ನ ಮಗ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿಬಿಡ್ಬೇಕು, ಈ ಥರ ಎಲ್ಲ ನಾವು ಆಲೋಚನೆ ಮಾಡ್ತಕ್ಕಂಥದ್ದು ಬಹಳ ತಪ್ಪಾಗ್ತದೆ ವೀಕ್ಷಕರೇ. ಇವತ್ತು ನಮ್ಮ ದೇವರುಗಳಿದ್ದಾವೆ, ಆದರೂ ಕೂಡ ನಮಗೆ ಇದ್ರ ತೊಂದರೆಗಳು ಆಗ್ತಿದೆ ಅಂತಂದರೆ ಅಲ್ಲಿ ಬೇರೆ ಆದಂಥ ಒಂದು ವಿಚಾರಗಳು, ದೈವದೋಷ ಸಂಬಂಧಪಟ್ಟ ವಿಚಾರಗಳು ನಾವು ಗಮನ ಮಾಡಬೇಕಾಗ್ತದೆ. ಅದಕ್ಕೆ ಕುಲದೇವಿ ಅಂತಕ್ಕಂಥದ್ದು ಯಾರು, ಆ ಕುಲದೇವಿಯನ್ನು ನಾವು ಆರಾಧನೆ ಮಾಡ್ತಕ್ಕಂಥ ರೀತಿಗಳೇನು, ಕುಲದೇವಿಯನ್ನು ಯಾವ ರೀತಿ ಆರಾಧನೆ ಮಾಡೋ ಮುಖಾಂತರ ನಾವು ಚಂದ್ರನನ್ನು ನಾವು ಪವರ್ಫುಲ್ ಆಗಿ ಮಾಡ್ಕೋಬೋದು. ಆ ಚಂದ್ರ ಪವರ್ಫುಲ್ ಮಾಡ್ಕೊಳ್ಬೇಕು ಅಂದಾಗ ಅದಕ್ಕೆ ನಿಯಮಗಳೇನು, ಇವೆಲ್ಲ ವಿಚಾರಗಳು ಭಾಳಷ್ಟು ಶಾಸ್ತ್ರದಲ್ಲಿ ಭಾಳ ಉಲ್ಲೇಖ ಆಗಿದೆ. ಅದನ್ನು ತಿಳಿಸ್ತಾ ಹೋಗ್ತೀವಿ. ಎಸ್ ಗುರುಗಳೇ, ನೀವೇ ಹೇಳ್ತಾ ಇದ್ರಿ ಕುಲದೇವರನ್ನ ಆರಾಧನೆ ಮಾಡಬೇಕು ಅನ್ನೋಂತಹ ವಿಚಾರವನ್ನು. ಹಾಗಾದರೆ ಯಾವ ರೀತಿಯಾಗಿ ಪೂಜೆ ಪುನಸ್ಕಾರವನ್ನು ಮಾಡಬೇಕಾಗತ್ತೆ ಅಂತ? ಇವತ್ತು ಭಾಳಷ್ಟು ಜನ ನಮ್ಮ ಹೆಣ್ಣು ದೇವರಿದು, ನಮ್ಮ ಹೆಣ್ಣು ದೇವರಿದು ಅಂತ ಭಾಳ ಜನ ಹೇಳ್ತಾರೆ. ಆದರೆ ಅದು ನಮ್ಮ ಹೆಣ್ಣು ದೇವರು ಕರೆಕ್ಟಾಗಿ ಇದೆಯಾ ಇಲ್ಲವೋ ಅನ್ನೋದ್ರ ಬಗ್ಗೆ ಎಷ್ಟು ಜನಕ್ಕೆ ಮಾಹಿತಿನೇ ಇಲ್ಲ. ನಾವು ಹಿಂದಿನ ವಾರ ಕೂಡ ಹೇಳಿದ್ದೀವಿ, ಮಿನಿಮಮ್ 5 ತಲೆಮಾರುಗಳಿಂದ ನಮ್ಮ ಹಿರಿಯರು ಆರಾಧನೆ ಮಾಡ್ಕೊಳ್ತಕ್ಕಂಥ ಆ ಒಂದು ಗಂಡು ದೇವರು ಮತ್ತು ಹೆಣ್ಣು ದೇವರು ನಮ್ಮ ಕುಲದೈವ ಕುಲದೇವಿಯಾಗಿ ಕೆಲಸ ಮಾಡ್ತದೆ ಅಂತೇಳಿ.
ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಇವತ್ತು ಊರು ಬಿಟ್ಟು ಊರು ಬಂದು, ರಾಜ್ಯ ಬಿಟ್ಟು ರಾಜ್ಯ ಬಂದು, ದೇಶ ಬಿಟ್ಟು ದೇಶ ಬಂದು ನಾವು ಎಷ್ಟೋ ತಲೆಮಾರುಗಳಿಂದ ಬಂದಿರತಕ್ಕಂಥ ದೈವಗಳನ್ನು ಕಳ್ಕೊಂಡ್ಬಿಟ್ಟಿರ್ತೀವಿ. ಆಗ ನಾವು ಹೇಳಿದಂತಹ ಇಂಥ ಒಂದು ವಿಚಾರಗಳು ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ದೊಡ್ಡವರಾಗಿರ್ಬೋದು, ಏನಾದರೂ ಈ ಥರ ದುರ್ಬಲತೆ ಕಂಡು ಬಂದ ಪಕ್ಷದಲ್ಲಿ ನೀವು ಜ್ಞಾಪಕ ಇಟ್ಕೊಳ್ಳಿ, ನೀವು ಎಷ್ಟೇ ಹೆಣ್ಣು ದೇವ್ರುಗಳನ್ನ ಪೂಜೆ ಮಾಡ್ತಿದ್ರು ಕೂಡ ಅದು ನಿಮಗೆ ಚಂದ್ರನಿಗೆ ಬಲ ಕೊಡೋದಿಲ್ಲ. ಅದು ಯಾಕಂದರೆ ನಿಮ್ಮ ಮನೆಯ ಮುಖ್ಯವಾಗಿರ್ತಕ್ಕಂಥ ಹೆಣ್ಣು ದೇವರು ಏನು ಆ ಸೋರ್ಸಸ್ಸು ಹಿಂದೆಯಿಂದ ಬಂದಿದೆ ಅದನ್ನೇ ಸಂಪರ್ಕ ಮಾಡಬೇಕು, ಅದನ್ನೇ ಕನೆಕ್ಷನ್ ತೊಗೊಳ್ಬೇಕು. ಈ ಥರ ಏನು ಪ್ರಾಬ್ಲಮ್ ಇತ್ತು, ಮಕ್ಕಳಿಗೆ ಎಜುಕೇಷನ್ದೇ ಪ್ರಾಬ್ಲಮ್ ಆಗಿದೆ, ದೊಡ್ಡವರಿಗೆಲ್ಲರೂ ಪ್ರಾಬ್ಲಮ್ ಆಗಿದೆ ಅಂತಂದರೆ ನೀವು ಒಂದ್ಸರಿ ಜಾತಕವನ್ನು ಚೆಕ್ ಮಾಡಿಕೊಂಡು ಆ ಹೆಣ್ಣು ದೇವ್ರು ಯಾವಂತ ಹುಡುಕಬೇಕು. ಇವತ್ತು ಎಷ್ಟು ಜನ ಬಂದು ಹೇಳ್ತಾರೆ ನಮ್ಗೆ ಹೆಣ್ಣು ದೇವರೇ ಇಲ್ಲ, ನಾವು ಬರೀ ಗಂಡು ದೇವ್ರ ಮಾತ್ರ ಪೂಜೆ ಮಾಡ್ತೀವಿ ಅಂತೇಳಿ. ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಕೆಲವು ಕುಟುಂಬದಲ್ಲಿ ವಂಶಸ್ಥರಿಗೆ ಬರೀ ಗಂಡು ದೇವ್ರು ಮಾತ್ರ ಇರ್ತದೆ, ಹೆಣ್ಣು ದೇವರಲ್ಲ. ಕೆಲವರಿಗೆ ಗಂಡು ದೇವರು ಇರುತ್ತೆ, ಹೆಣ್ಣು ದೇವರು ಇರ್ತದೆ. ಹೆಣ್ಣು ದೇವರು ಕೂಡ 2-3 ಜನ ಇರ್ತಾರೆ, ಗಂಡು ದೇವರು ಕೂಡ 2-3 ಜನ ಇರ್ತಾರೆ. ಕೆಲವರಿಗೆ ಶಿವ ಇರ್ತಾನೆ, ವಿಷ್ಣುನು ಕೂಡ ಇರ್ತಾನೆ, ಅದರ್ಸ್ ದೇವರುಗಳು ಕೂಡ ಇರ್ತಾರೆ. ಈ ಸಂದರ್ಭದಲ್ಲಿ ನಿಮಗೆ ದೈವ ಕುಲದೇವಿ ಇದ್ದು ನಿಮಗೆ ಬೇರೆ ಯಾವುದಾದ್ರೂ ಒಂದು ಸೋರ್ಸಸ್, ಅದರ ಒಂದು ಸಂಪರ್ಕ, ಅದರ ಒಂದು ಶಕ್ತಿ ನಿಮಗೆ ಸಿಗ್ತಾ ಇಲ್ಲ ಅಂತಂದಾಗ ಚಂದ್ರನಿಗೆ ನಿಮ್ಮ ಜಾತಿಯಲ್ಲಿ ಬೇರೆ ಬೇರೆ ಯಾವುದಾದ್ರೂ ನೀಚಗಳ ಸಂಪರ್ಕ ಇದೆ ಅಂತಕ್ಕಂಥ ಬಗ್ಗೆ ನೋಡ್ಕೋಬೇಕು. ಯಾಕಂದ್ರೆ ಆಗಲೇ ಎಕ್ಸಾಂಪಲ್ ಹೇಳಿದೆ, ಚಂದ್ರ ಮತ್ತು ಶನಿ ಇತ್ತು ಅಂತಂದರೆ ಅದು ದೈವ ಶಾಪ, ಹೆಣ್ಣು ದೇವರು ಶಾಪ ಅಂತ ಹೇಳ್ತೀವಿ ನಾವು. ಗುರು ಮತ್ತು ಶನಿ ಸೇರ್ಕೊಂಡ್ರೆ ಅದು ಗಂಡು ದೇವರು ಶಾಪ ಅಂತ ಹೇಳ್ತೀವಿ ನಾವು. ಈ ಥರ ದೇವ್ರು ಇದ್ದೇ ನಮಗೆ ಈ ಥರ ಪ್ರಾಬ್ಲಮ್ಸ್, ನೀವು ಹೇಳಿ ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ಈ ಶಾಪಗಳೇನಾದಿದೆ ಅಂತ ಚೆಕ್ ಮಾಡ್ಕೋಬೇಕು. ನಮ್ಮಲ್ಲಿ ಇವೆಲ್ಲ ನೋಡ್ಕೊಳ್ಳಲ್ಲ. ಸುಮ್ಮನೆ ನಾನು ಆ ದೇವ್ರ ಪೂಜೆ ಮಾಡ್ತೀನಿ, ಈ ದೇವ್ರ ಪೂಜೆ ಮಾಡ್ತೀನಿ, ಸಿಕ್ಕ ದೇವರೆಲ್ಲ ಪೂಜೆ ಮಾಡ್ತೀನಿ, ಏನು ಅಮ್ಮನಿಗೆ ಹೋಗಿದ್ದು ವ್ರತ ಮಾಡಿದ್ದು ಇದೆಲ್ಲ ಯಾವುದು ಆಗೋದಿಲ್ಲ. ನಮ್ಮ ತಾಯಿನೇ, ನಮ್ಮ ತಾಯಿನೇ ಮಾತೃಕಾರಕನ ಆಗಿರ್ತಕ್ಕಂಥ ಚಂದ್ರ. ನಮ್ಮ ತಾಯಿನಲ್ಲೇ ಆ ದೇವರನ್ನ ಕಾಣಬೇಕು, ನಮ್ಮ ತಾಯಿ ರೂಪದಲ್ಲೇ ನಮ್ಮ ಕುಲದೇವನ ಕಾಣಬೇಕು. ಆಗ ಮಾತ್ರ ಈ ಚಂದ್ರ ನಿಮಗೆ ಪವರ್ಫುಲ್ ಆಗಿ ಕೆಲಸ ಮಾಡ್ತಾನೆ. ಓಕೆ, ಒಬ್ರು ಕಾಲರ್ ರೆಡಿ ಇದ್ದಾರೆ ಬೆಂಗಳೂರಿಂದ, ಗೌರಮ್ಮ ಅಂತ ಹೇಳಿ. ನಮಸ್ತೆ ಗೌರಮ್ಮ ಅವರೇ. ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳು ಬಗ್ಗೆ ಕೇಳಬೇಕಿತ್ತು. ಓಕೆ, ಮಗಳ ಹೆಸರು ತಿಳಿಸಿ, ಹುಟ್ಟಿದ ದಿನಾಂಕ ಮತ್ತೆ ಸಮಯ ತಿಳಿಸಿ. ಮಗಳಿಗೆ ಮಗು ಆಗಿದೆ. ಇದು 26ನೇ ತಾರೀಕು, ಇದು ಸೋಮವಾರ, ಮಾರ್ಚ್ ತಿಂಗಳು. ಈಗ ಹೆಸರಿಡಬೇಕು, ಏನ್ ಹೆಸರಿಡಬೇಕು ಅಂತ ಕೇಳಬೇಕಿತ್ತು ಸ್ವಾಮಿಯವ್ರ ಹತ್ರ. ಓಕೆ, ಮಾತಾಡಿ ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ. ಮಗಳಿಗೆ ಮಗು ಆಗಿದೆ, ಮಾರ್ಚ್ 26ನೇ ತಾರೀಕು ಸೋಮವಾರ ಮಧ್ಯಾಹ್ನ 1:05 ಓಕೆ, ಮಗುಗೆ ಹೆಸರಿಡಬೇಕು. ಮಗುಗೆ ಹೆಸರಿಡಬೇಕು ಅಂತಂದಾಗ ಆಸ್ಟ್ರೋ ನ್ಯೂಮರಾಲಜಿ 26ನೇ ತಾರೀಕು. ಗೊತ್ತಾಯ್ತಮ್ಮ, ಗೊತ್ತಾಯ್ತು. ಜಾತಕವನ್ನ ಪರಿಶೀಲನೆ ಮಾಡಿ ಜಾತಕದಲ್ಲಿ ಉಚ್ಚ ಸ್ಥಾನ, ನೀಚ ಸ್ಥಾನ, ಉಚ್ಚ ಗ್ರಹ, ನೀಚ ಗ್ರಹಗಳನ್ನ ವಿಂಗಡಣೆ ಮಾಡಿಕೊಂಡು ಡೇಟ್ ಆಫ್ ಬರ್ತಲ್ಲಿ ಯಾವ ಒಂದು ಸಂಖ್ಯೆ ನಿಮಗೆ ಉಚ್ಚವಾಗಿದೆ, ಅದೃಷ್ಟಕರವಾಗಿದೆ ಅಂತಕ್ಕಂತ ತಿಳ್ಕೊಂಡು ಆ ಒಂದು ಸಂಖ್ಯೆಗೆ ಇಟ್ಕೊಂಡು ನೀವು ಟೋಟಲ್ ನಂಬರ್ ಹೇಳ್ತೀನಿ ನಾನು, ಆ ನಂಬರ್ನಲ್ಲಿ ಆ ನೇಮನ್ನು ಇಡಬೇಕು. ಈ ಮಗುವಿಗೆ ಟೋಟಲ್ ನಂಬರು 6 ಬರಬೇಕು, 6. ಈ 6 ನಂಬರು ಟೋಟಲ್ ಬರೋ ಹೆಸರಿನಲ್ಲಿ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಒಂದು ಅಂಶ ಇರತಕ್ಕಂಥ ಒಂದು ಹೆಸರನ್ನು ಟೋಟಲ್ 6 ಬರೋ ಥರ ಆಯ್ಕೆ ಮಾಡಿಕೊಂಡು ಈ ಮಗುವಿಗೆ ಒಳ್ಳೆಯದಾಗ್ತದೆ. ಧನ್ಯವಾದಗಳು ಗೌರಮ್ಮ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಹಾವೇರಿಯಿಂದ, ಸುಗಂಧ ಅಂತ ಹೇಳಿ. ನಮಸ್ತೆ ಸುಗಂಧ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಮಗನ ಹೆಸರು ತಿಳಿಸಿ, ಹುಟ್ಟಿದ ದಿನಾಂಕ ಮತ್ತೆ ಸಮಯ ತಿಳಿಸಿ. ಹೆಸರು ಚೇತನ್ ಅಂತ, ದಿನಾಂಕ 5/3/2001, ಸಮಯ ಬೆಳಗ್ಗೆ 5:15. ಮಾತಾಡಿ ಗುರುಜಿ ಇದ್ದಾರೆ. ಅಮ್ಮ ನಮಸ್ತೆ. ನಮಸ್ತೆ ಗುರುಜಿ. ನಿಮ್ಮ ಮನೆ ಹೆಣ್ದೇವ್ರು ಯಾವುದಮ್ಮ? ಇದು ರೇಣುಕಾ ಎಲ್ಲಮ್ಮ, ಸೌದತ್ತಿ. ಸೌದತ್ತಿ ರೇಣುಕಾ ಎಲ್ಲಮ್ಮ ನಿಮ್ಮ ಮನೆ ಹೆಣ್ದೇವರು? ಹೌದು ಗುರುಜಿ. ಯಾವ ಒಂದು ವಂಶದಿಂದ ಮಾಡ್ಕೊಂಡ್ ಬರ್ತಾ ಇದ್ದೀರಾ ನೀವು ಇದನ್ನ? ಎಷ್ಟನೇ ತಲೆಮಾರಿಂದ ಮಾಡ್ಕೊಂಡ್ ಬರ್ತಾ ಇದ್ದೀರಾ? ಹಿಂದಿನಿಂದ ನಮ್ಮ ಅತ್ತೆಯವರು ಅವರು ಎಲ್ಲರಿಂದನೂ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಯಾಕೆಂದ್ರೆ ನಿಮ್ಮ ಮಗನ ಜಾತಕ ತಗೊಂಡು ನೋಡಿದಾಗ ಅಲ್ಲಿ ಈ ಕುಲದೇವಿ ಬಿಟ್ಟು ಹೋಗಿದೆ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದರಿಂದ ಏನಾಗ್ತದೆ, ಆತನಿಗೆ ಏನೇ ಮಾಡೋಕೆ ಹೋದ್ರೂ ಕೂಡ ಅರ್ಧಂಬರ್ಧ ಒಂದು ಸ್ಥಿರತೆ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅರ್ಥ ಆಯ್ತೇನಮ್ಮ? ಆಗಿದ್ದಾಗ ಆ ಜಾತಿ ಇರತಕ್ಕಂತಹ ದುರ್ಬಲದ ಗ್ರಹಕ್ಕೆ ಮೂಲ ಪೂರಕವಾಗಿ ಆ ದೇವಿಯ ಒಂದು ಸಂಪರ್ಕ ಇಲ್ಲದೇ ಇದ್ದಾಗ ವ್ಯಕ್ತಿ ಏನಾಗ್ತಾನೆ, ಅರ್ಧಂಬರ್ಧ ಆಗ್ಬಿಡ್ತಾನೆ. ಅರ್ಥ ಆಯ್ತಾ? ಅದನ್ನ ನೋಡ್ಕೋಬೇಕು. ಹೆಸರು ತುಂಬ ಚೆನ್ನಾಗಿದೆ, ಹೆಸರಿನ ಬದಲಾವಣೆ ಬೇಡ. ಒಂದ್ಸರಿ ಆ ದೇವಿ ರೇಣುಕಾಯಲ್ಲಮ್ಮ ಕರೆಕ್ಟಾಗಿದೆಯಾ ಇಲ್ವ ಅಂತ ತಿಳ್ಕೊಂಡು, ಅಥವಾ ಅದೇ ದೇವಿಯಾಗಿದ್ದರೆ ಯಾಕೆ ಈ ಒಂದು ಸಂಪರ್ಕ ಅಥವಾ ದೈವ ಫಲ ಅಥವಾ ದೈವ ಶಕ್ತಿ ಮಗನಿಗೆ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಮುಂದಕ್ಕೆ ಹೋಗಿ ಒಳ್ಳೆಯದಾಗ್ತದೆ. ಧನ್ಯವಾದಗಳು ಸುಗಂಧ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ದಾವಣಗೆರೆಯಿಂದ, ಬಸವರಾಜಪ್ಪ ಅಂತ ಹೇಳಿ. ನಮಸ್ತೆ ಬಸವರಾಜಪ್ಪ ಅವರೇ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಕಾಯ್ತು ಮೇಡಮ್. ಓಕೆ, ನೀವು ಹುಟ್ಟಿದ ದಿನಾಂಕ ಮತ್ತೆ ಸಮಯ ತಿಳಿಸಿ.
ಹುಟ್ಟಿದ ದಿನಾಂಕ ಇಲ್ಲ ಮೇಡಮ್ ಅವರ ಸುಮಾರು 70 ವರ್ಷ. ಮಾತಾಡಿ, ಗುರುಜಿ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಅದ ಮುಂದಿನ ಭವಿಷ್ಯ ಹೇಗಿದೆ, ಆರ್ಥಿಕ ಪರಿಸ್ಥಿತಿ, ಆರೋಗ್ಯ ಹೆಚ್ಚು ಕಮ್ಮಿ ಆಗುತ್ತೆ. ಈಗ 70 ವರ್ಷ ಅಂತ ಹೇಳಿದ್ರೆ ಏನು ಕೆಲಸ ಏನು ಮಾಡ್ತಿದ್ದೀರಿ ತಾವು? ವ್ಯವಸಾಯ ಗುರುಜಿ. ವ್ಯವಸಾಯ ಮಾಡ್ತಿದ್ದೀರಾ? ಹೌದ್ರಿ. ನಿಮ್ಮ ಭೂಮಿ ಸಂಬಂಧಪಟ್ಟಂಥ ವಿಚಾರದಲ್ಲಿ ನೈಋತ್ಯದಲ್ಲಿ ಏನಿದೆ ಗೊತ್ತಿದೆಯಾ? ನೈಋತ್ಯ ಅಂದರೆ ಸೌತ್ ವೆಸ್ಟ್ ಕಾರ್ನರ್. ಗೊತ್ತಿಲ್ಲ ಗುರುಜಿ. ಯಾಕಂದ್ರೆ ಒಂದು ಹುತ್ತ ಇದೆ ನೋಡಿ ಅಲ್ಲಿ ಜಾಗದಲ್ಲಿ. ಆ ಹುತ್ತ ಇರತಕ್ಕಂಥ ಜಾಗದಲ್ಲಿ ಸರ್ಪ ಸಂಚಾರ ಇದೆ. ಆ ಸರ್ಪಕ್ಕೆ ಸಂಬಂಧಪಟ್ಟಂತಹ ಬಾಧೆಗಳಿರೋದ್ರಿಂದ ಆ ಸೋರ್ಸಸ್ ಆಫ್ ಇನ್ಕಮ್ಮು ಏನೇ ಬಂದರೂ ಕೂಡ ಖಾಲಿ ಆಗ್ತಕ್ಕಂಥದ್ದು, ಸೋರ್ಸಸ್ ಆಫ್ ಇನ್ಕಮ್ ಬರೋಕ್ಕೆ ತಡೆ ಆಗ್ತಕ್ಕಂಥದ್ದು. ಇದು ಭಾಳ ವರ್ಷಗಳು ನಡ್ಕೊಂಬಂದಿರತಕ್ಕಂಥ ವಿಚಾರ. ಅದರ ಬಗ್ಗೆ ಒಂದು ಸ್ವಲ್ಪ ಭೂಮಿ ದೋಷ ಅಂತಕ್ಕಂಥ ವಿಚಾರದಲ್ಲಿ ಪರಿಶೀಲನೆ ಮಾಡಿಕೊಂಡು ಆ ದೋಷ ಏನಿದೆ, ನಾಗನ ಸಂಬಂಧಪಟ್ಟ ದೋಷ ಏನಿದೆ ತಿಳ್ಕೊಂಡು ಆ ಸೋರ್ಸ್ನ ಮುಂದುವರಿಸ್ಕೊಂಡೋಗಿ ಒಳ್ಳೆಯದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಗಂಗಾರೆಡ್ಡಿ ಅಂತ ಹೇಳಿ, ಚಿತ್ರದುರ್ಗದಿಂದ. ನಮಸ್ತೆ ಗಂಗಾರೆಡ್ಡಿ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ. ನೀವು ಹುಟ್ಟಿದ ದಿನಾಂಕ ಮತ್ತೆ ಸಮಯ ತಿಳಿಸಿ. 1/6/66. ಒಂದು ಮತ್ತೊಮ್ಮೆ ಹೇಳಿ. 1/6/66. ಸಮಯ ಗೊತ್ತಿಲ್ಲ ಮೇಡಮ್. ಮಾತಾಡಿ, ಗುರುಜಿ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಗುರು. ನಮಸ್ಕಾರ. ತುಂಬ ಚೆನ್ನಾಗಿದೆ, ವೆರಿ ಗುಡ್ ಡೇಟ್ ಆಫ್ ಬರ್ತು. ತುಂಬ ಒಳ್ಳೆ ಮನುಷ್ಯ, ವೆರಿ ಆನೆಸ್ಟ್, ವೆರಿ ಸಿನ್ಸಿಯರ್. ಆದರೆ ತೀರಾ ಇತ್ತೀಚೆಗೆ 3 ವರ್ಷಗಳಿಂದ ಒಂದಷ್ಟು ವ್ಯತ್ಯಾಸಗಳಾಗ್ತಕ್ಕಂಥದ್ದು ಗಮನಕ್ಕೆ ಬಂದಿದೆಯಾ, ಬಂದಿಲ್ವಾ ನಿಮಗೆ? ಬಂದಿದೆ ತಾನೇ? ಬಂದಾಗ ನಾವೇನು ಮಾಡಬೇಕು, ಅದನ್ನು ಚೆಕ್ ಮಾಡ್ಕೋಬೇಕಲ್ವಾ? ಇವತ್ತು ಯಾವುದೇ ಸಮಸ್ಯೆ ಬಂತು ಅಂದರೆ, ಆರೋಗ್ಯ ಸಮಸ್ಯೆ ಬಂದರೆ ಡಾಕ್ಟರ್ ಹತ್ರ ಓಡೋಗ್ಬಿಡ್ತೀರಾ. ಮತ್ತೊಂದು ಸಮಸ್ಯೆ ಬಂದರೆ ಆ ದೇವರು ಕಂಡು ದೇವರುಗಳಿಗೆಲ್ಲ ಪೂಜೆ ಮಾಡೋಕ್ಕೆ ಹೋಗ್ತೀರಾ. ಆದರೆ ನನ್ನ ಕರ್ಮಫಲ ಅಂತಕ್ಕಂಥದ್ದು ಏನು, ಜಾತ ಮುಖಾಂತರ ಏನು ಉತ್ಪತ್ತಿ ಆಗ್ತಿದೆ, ಈ ವರ್ಷ ಹೇಗಿದೆ, ಯಾವ ದಶಕಾಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಬ್ಬರು ಆಲೋಚನೆ ಮಾಡೋದಿಲ್ಲ. ಅರ್ಥ ಆಯ್ತಾ ಸರ್? ಇಲ್ಲಿ ಸಮಯ ಸ್ವಲ್ಪ ಕೆಟ್ಟಿರೋದ್ರಿಂದ ಕಾಲದೋಷಕ್ಕೆ ಒಳಪಟ್ಟಿದ್ದೀರ. ಜಾತಕ ಚೆನ್ನಾಗಿದೆ ಅಂತ ತಲೆಕೆಡಿಸೋ ಅವಶ್ಯಕತೆ ಇಲ್ಲ. ಆದರೆ ಸ್ತ್ರೀ ಶಾಪ ಕುಟುಂಬದಿರೋದ್ರಿಂದ ಒಂದು ಸ್ವಲ್ಪ ಸ್ತ್ರೀ ಶಾಪ ನಿವೃತ್ತಿ ಮಾಡ್ಕೊಳ್ಳಿ. ಶುಕ್ರವಾರ ದಿವಸ ಒಳ್ಳೆಯದಾಗ್ತದೆ. ಎಸ್ ಗುರುಗಳೇ, ಈಗಾಗಲೇ ನೀವು ತಿಳಿಸ್ಕೊಡ್ತಾ ಇದ್ರಿ ಕುಲದೇವರ ಬಗ್ಗೆ, ಕುಲದೇವಿಯ ಬಗ್ಗೆ. ಒಂದು ವೇಳೆ ಕೆಲವರಿಗೆ ಕುಲದೇವಿಯ ಬಗ್ಗೆ ಮಾಹಿತಿ ಇರೋದಿಲ್ಲ, ಯಾವುದು ನಮ್ಮ ಮನೆಯ ಕುಲದೇವಿ ಅಂತ ಗೊತ್ತಿರೋದಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ತಿಳಿದುಕೊಳ್ಳೋದು, ತಿಳಿಸ್ಕೊಡಿ. ಇಲ್ಲಿ ನಿಮ್ಮ ಮನೆಯ ಕುಲದೇವಿ ಇಲ್ಲ ಅಂತಂದ ಪಕ್ಷದಲ್ಲಿ ಯಾವ ತಲೆಮಾರಿನಿಂದ ಬಿಟ್ಟು ಹೋಗಿದೆ ಅಂತಕ್ಕಂಥ ಬಗ್ಗೆ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಇದಕ್ಕೆ ದೈವ ಪ್ರಶ್ನೆ, ಅಷ್ಟಮಂಗಲ ಪ್ರಶ್ನೆ ಅಂತ ಇದೆ. ನಮ್ಮಲ್ಲಿ ಕೇರಳ ಅಷ್ಟಮಂಗಲ ಪ್ರಶ್ನೆ ಶೈಲಿಯಲ್ಲಿ ಇದೆಲ್ಲವನ್ನು ಹುಡ್ಕೊಡ್ತೀವಿ ನಾವು. ಯಾಕಂದರೆ ಇವತ್ತು ಆ ಸೋರ್ಸಸ್ ನಮಗೆ ಇಲ್ಲ ಅಂತಂದಾಗ ಆ ಸೋರ್ಸ್ ನಾವು ಪಡ್ಕೋಬೇಕು. ನಾವು ಚಂದ್ರನ ನಾವು ಸಶಕ್ತನಾಗಿ ಮಾಡ್ಕೊಳ್ಬೇಕು ಅಂತಂದಾಗ ಆ ಚಂದ್ರನಿಗೆ ಅಧಿದೇವತೆ ಆಗಿರ್ತಕ್ಕಂಥ ನಮ್ಮ ಮನೆ ಕುಲ ದೇವಿಯನ್ನು ನಾವು ಹುಡ್ಕೊಳ್ಳೇಬೇಕು, ಕಂಪಲ್ಸರಿ. ಯಾಕಂದರೆ ಈ ಜನ್ರೇಷನ್ ನಾವು ಎಷ್ಟೋ 50 ವರ್ಷ 60 ವರ್ಷ ಕಳೆದ್ಬಿಟ್ಟು ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀವಿ. ನಮ್ಮ ಮುಂದಿನ ಜನ್ರೇಷನ್ಸ್ ಆದರೂ ಕೂಡ, ನಮ್ಮ ಮಕ್ಕಳ ಜನ್ರೇಷನ್ ಆದರೂ ಕೂಡ ಒಂದು ಸುಖ, ಶಾಂತಿ, ನೆಮ್ಮದಿ ಇರಬೇಕು. ಚಂದ್ರ ಪವರ್ಫುಲ್ ಆಗಿದ್ದರೆ ಮಾತ್ರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಹೊರತು ನೀವು ಎಷ್ಟೇ ಕೋಟಿ ಇದ್ರೂ ಪ್ರಯೋಜನ ಇಲ್ಲ, ನೀವು ಎಷ್ಟೇ ಆಸ್ತಿ ಮಾಡಿದ್ರೂ ಪ್ರಯೋಜನ ಇಲ್ಲ. ಯಾಕಂದರೆ ಕೋಟಿ ಆಸ್ತಿ ಮಾಡೋರೆಲ್ಲ ನೆಮ್ಮದಿ ಇಲ್ಲ ಅಂತಾರೆ. ಕಾರಣ ಏನಂತಂದರೆ ಆ ಸೋರ್ಸಸ್ಸು, ಆ ಫಲ, ಆ ಚಂದ್ರನಿಗೆ ಬೇಕಾಗಿರ್ತಕ್ಕಂಥ ಒಂದು ಶಕ್ತಿ ಕೊಡ್ತಕ್ಕಂತಹ ಆ ಮನೆ ದೇವಿ ಬಿಟ್ಟು ಹೋಗಿರ್ತಾಳೆ. ಅದರಿಂದ 3 ತಲೆಮಾರು ಕಟ್ಟಾಗಿದೆಯಾ, 4 ತಲೆಮಾರು ಕಟ್ಟಾಗಿದೆಯಾ, 5 ತಲೆಮಾರು ಕಟ್ಟಾಗಿದೆಯಾ, ಇವೆಲ್ಲ ನೋಡಿಕೊಂಡು ನಾವು ಹುಡ್ಕೋಬೇಕು. ಒಂದು, ನಾವು ಇಷ್ಟ ದೇವತೆಗಳನ್ನ ಪೂಜೆ ಮಾಡ್ತೀವಿ, ಅದು ವರ್ಕೌಟ್ ಆಗಲ್ವ ಅಂತ ಭಾಳ ಜನ ಕೇಳ್ತಾರೆ. ಒಂದು ನೆನಪಿಟ್ಕೊಳ್ಳಿ, ಯಾವಾಗಲೂ ಕೂಡ ನಾವು ಸಿಕ್ಕ ದೇವ್ರಗಳ ಹತ್ರ ಎಲ್ಲ ಹೋಗಬಾರ್ದು. ಅದು ಏನಾಗುತ್ತೆ ಅಂತಂದರೆ, ಈಗ ಅವ್ರು ಯಾರಿಗೊಬ್ರು ಒಳ್ಳೇದಾಯ್ತಂತೆ, ನಾನಾದರೂ ಒಳ್ಳೇದಾಗುತ್ತಾ ಅಂತ ನೀವು ಕೇಳ್ತೀರಾ. ಇಲ್ಲಿ ಒಂದು ನೆನಪಿಟ್ಕೋಬೇಕು, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅದರದೇ ಆದಂಥ ಒಂದು ಗ್ರಹಸ್ಥಿತಿ ಇರ್ತದೆ. ಆ ಗ್ರಹಸ್ಥಿತಿ ಇರತಕ್ಕಂತಹ ಮೂಲ ದೇವರನ್ನೇ ನಾವು ಸಂಪರ್ಕ ಮಾಡಬೇಕು. ಈಗ 100 ಜನ ಇಷ್ಟ ದೇವತೆಗಳನ್ನ ಆರಾಧನೆ ಮಾಡಿ ಬೇಡ ಅಂತ ಹೇಳ್ದೆ ನಾನು. ಆದರೆ ನಿಮ್ಮ ಗ್ರಹಸ್ಥಿತಿಗಳು ಸೂಟಬಲ್ ಆಗಬೇಕು. ಇವತ್ತು ಈ ಅಮ್ಮನಿಗಿರ್ತಕ್ಕಂಥ ಗ್ರಹಸ್ಥಿತಿ, ನಿಮ್ಮ ಗ್ರಹಸ್ಥಿತಿ, ನಿಮ್ಮ ಬಾಡಿಲಿರ್ತಕ್ಕಂಥ ಗ್ರಹಸ್ಥಿತಿ ಅಥವಾ ನಿಮ್ಮ ಜಾತಲಿರ್ತಕ್ಕಂಥ ಗ್ರಹಸ್ಥಿತಿ ಮ್ಯಾಚಿಂಗ್ ಆಗಬೇಕು. ಆವಾಗ ಆ ದೈವ ಕನೆಕ್ಟ್ ಆಗುತ್ತೆ ನಿಮಗೆ. ಅದಕ್ಕೆ ಹೋಗಿದ ತಕ್ಷಣ ಒಂಥರ ನೆಮ್ಮದಿ, ಒಂಥರ ಶಾಂತಿ, ಅಲ್ಲಿಗೆ ಹೋಗ್ಬೋದು, ನಾನು ತುಂಬ ಒಳ್ಳೇದಾಯಿತು, ಇವೆಲ್ಲ ನಾವು ಭಾಳಷ್ಟು ಹೇಳ್ತೀವಿ. ಭಾಳ ಜನ ಎಷ್ಟು ಹೋಗಿ ಪೂಜೆ ಮಾಡೋದು ನಮಗೇನು ವರ್ಕೌಟ್ ಆಗ್ತಾಯಿಲ್ಲ ಅಂತ ಭಾಳ ಜನ ಹೇಳ್ತಾರೆ. ಕಾರಣ ಏನು? ಆ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಿರಲ್ಲ. ಆ ದೈವಶಕ್ತಿ ಮತ್ತು ನಿಮ್ಮ ಜಾತಿ ಇರ್ತಕ್ಕಂಥ ಗ್ರಹ ಶಕ್ತಿ, ಈ ಎರಡಕ್ಕೂ ಯಾವಾಗ ಮ್ಯಾಚಿಂಗ್ ಆಗೋದಿಲ್ಲ ಆವಾಗ ನಿಮಗೆ ಫಲ ಸಿಗೋದಿಲ್ಲ. ನಿಮ್ಮ ಚಂದ್ರ ದುರ್ಬಲವಾಗೇ ಇರ್ತಾನೆ. ಅದಕ್ಕೆ ನಿಮ್ಮ ಮೂಲ ಮನೆ ಹೆಣ್ಣು ದೇವರನ್ನು ಹುಡುಕೋದಕ್ಕೆ ಈ ಮಾರ್ಗಗಳಿದ್ದಾವೆ. ಈ ಮಾರ್ಗದಿಂದ ಎಲ್ಲಿ ಬಿಟ್ಟೋಗಿದೆ, ಯಾವ ಊರಲ್ಲಿದೆ, ಯಾವ ದೇಶದ ಎಲ್ಲ ಪ್ರತಿಯೊಂದು ನಿಖರವಾಗಿ ಹೇಳ್ಬೋದು. ಇದನ್ನು ಕಂಡುಹಿಡ್ಕೊಳ್ಳಿ. ಒಂದು, ಮಕ್ಕಳಿಗೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಿದೆ ಅಂತಂದಾಗ ನೀವು ಮಾಡಬೇಕಾದ್ರೆ ಮೊದಲನೇ ಕೆಲಸನೇ ಕುಲದೇವಿ ಇದೆಯಾ ಮನೇಲಿ ತಿಳ್ಕೊಬೇಕು.
ಓಕೆ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಬೇಕಂದ್ರೆ ಯಾವ ದೇವರನ್ನ ಆರಾಧನೆ ಮಾಡಬೇಕು, ಯಾವ ರೀತಿಯಾಗಿ ಆರಾಧನೆ ಮಾಡಬೇಕು, ಜೊತೆಗೆ ಕುಲದೇವಿ ಯಾವುದು ಅಂತ ಗೊತ್ತಿಲ್ಲ ಅಂದ್ರೆ ಯಾವ ರೀತಿಯಾಗಿ ತಿಳ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಜಿ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇನು, ನೀವು ಕೂಡ ಯಾವುದೇ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ ಆ ಸಮಸ್ಯೆಗೆ ಒಂದು ವೇಳೆ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಶ್ರೀ ಆದಿತ್ಯ ನಾರಾಯಣ ಮಹರ್ಷಿ 1033 13ನೇ ಮುಖ್ಯ ರಸ್ತೆ, ಗುರುಜಿಯವರ ಅಡ್ರೆಸ್ ಪ್ಲೇಟ್ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ವಿಜಯ ಬ್ಯಾಂಕ್ ಲೇಔಟ್, ಬೆಳಕಹಳ್ಳಿ, ಬನ್ನೇರುಘಟ್ಟ ಮುಖ್ಯ ರಸ್ತೆ, ಬೆಂಗಳೂರು 76. ಇದು ಗುರುಜಿಯವರ ಅಡ್ರೆಸ್ ಪ್ಲೇಟ್, ನೋಟ್ ಮಾಡ್ಕೋಬಹುದು. ನಿಮ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದಲ್ಲಿ ಗುರುಜಿಯವರ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈವರೆಗಿನ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಅಂದ್ರೆ ಮುಂದಿನ ಭಾನುವಾರ ಗುರುಜಿಯವರು ನಾಗದೇವರ ಆರಾಧನೆ ಬಗ್ಗೆ ತಿಳಿಸ್ಕೊಡ್ತಾರೆ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.